ಎಲ್ಲರಿಗೂ ಶುಭೋದಯ ವೀಕ್ಷಕರೇ. ಇವತ್ತು ನಾವು ಮಾಡಬೇಕಂತಿರೋದು ಖಾರ ಪೊಂಗಲ್ ಅಂದ್ಬಿಟ್ಟು. ಖಾರ ಪೊಂಗಲ್ಗೆ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಬೇಳೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಡೆ. ನೀವು ನೋಡ್ತಾ ಇರ್ಬೋದು ಬಟಾಣಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಬಟಾಣಿ, ಇದು ಆಪ್ಷನಲ್ ಬಟಾಣಿ ನಿಮಗೆ. ಇದಕ್ಕೆ ಮೇನ್ ಬಂದ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಒಗ್ಗರಣೆಗೆ ಇದು ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು, ಹಸಿಮೆಣಸಿನಕಾಯಿ, ಕೊನೆಗೆ ಕೊತ್ತಂಬರಿ ಸೊಪ್ಪು. ಈಗ ಮಾಡೋಣ. ಈಗ ನಾನೊಂದು ಕುಕ್ಕರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಒಲೆ ಹಚ್ಕೊಂಡು ಆ ಕುಕ್ಕರ್ ಕಾದಿದೆ. ಈಗ ಎಣ್ಣೆ ಹಾಕಿದ್ದೀನಿ. ಈಗ ನಾನು ಸಾಸಿವೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಸಾಸಿವೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸರಿ, ಇದಕ್ಕೊಂದು ಮಿಕ್ಸ್ ಕೊಟ್ಕೊಳ್ಳೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಬೇಗ ಆಗುವಂಥ ರೆಸಿಪಿ ಇದು. ನಾನು ನಿಮಗೆ ಆದಷ್ಟು ಶೇರ್ ಮಾಡ್ತಾ ಇರೋದು ಈಸಿ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಟ್ರೈ ಮಾಡ್ಕೊಳ್ಳಿ, ಖಂಡಿತ 100% ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು, ಮೆಣಸು, ಜೀರಿಗೆ ಎಲ್ಲ ಕಾಲು ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಕೊಡೋಣ. ನೆಕ್ಸ್ಟ್ ಈಗ ನಾವು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಇದಾದಮೇಲೆ ಹಸಿಮೆಣಸಿನ್ಕಾಯಿನ ನಾವು ಹಾಕ್ಕೊಳ್ಳೋಣ. ಈಗ ನಾನು ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿರೋಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ಬಟಾಣಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲನೇದಾಗಿ ಹೇಳಿದಾಗ ಇದು ಜಸ್ಟ್ ಆಪ್ಷನಲ್ಲು. ಇದರಲ್ಲಿ ನಾನು ಮುಕ್ಕಾಲು ಭಾಗ ಮಾತ್ರ ನಾನು ತೊಗೊಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಬಟಾಣಿ ತೊಗೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನೋಡಿ, ಅರಿಶಿನ, ಖಾರ ಪೊಂಗಲ್ಗೆ ಬಟಾಣಿ ಒಂದೊಂದು ಸಿಕ್ಕಿದ್ರೆ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ, ಬೇರೆ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎಮ್ಮಿಯಾಗಿರಬೇಕು ಅಂತ ಅಂದರೆ, ಸ್ವಲ್ಪ ತೆಳು ಇರಬೇಕು ಅಂದರೆ ನಾನು ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ, ಅರ್ಧ ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ. ನೆನೆಸಿಟ್ಟಿದ್ದೀನಿ ಆಲ್ರೆಡಿ. ನಾನು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ತೆಳು ಬೇಕು ಅಂತ ಅಂದರೆ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ತೊಗೊಂಡು ಹಾಕ್ತಾಯಿದ್ದೀನಿ.
ಇನ್ನೂ ತೆಳು ಬೇಕು ಅಂದವರು ಅವರು ಸಹ ಹೆಚ್ಚಾಗಿ ನೀರನ್ನ ಹಾಕ್ಕೋಬೋದು. ಜಾಸ್ತಿ ಹಾಕ್ಕೋಬಾರ್ದು, ಮೀಡಿಯಮ್ ಕ್ವಾಲಿಟಿ ಹಾಕ್ಕೊಳ್ಳಿ. ನೋಡಿ, ಇದು ಪೂರ್ತಿ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಆ್ಯಡ್ ಮಾಡ್ಕೊಬಿಡೋಣ. ನೋಡಿ, ನಾನು ಉಪ್ಪು ತೊಗೊಂಡಿದ್ದೀನಿ. ಈಗ ಕುದ್ದ ಮೇಲೆ ನಾವು ಅಕ್ಕಿ ಹಾಕ್ಕೊಳ್ಳೋಣ. ತೊಳೆದಿಟ್ಕೊಂಡು ಅಕ್ಕಿ ಹಾಕ್ಕೊಳ್ಳೋಣ. ನೀವೇ ನೋಡ್ಬೋದು, ಕುದೀತಾ ಇರೋದಕ್ಕೆ ನಾನು ಅಕ್ಕಿ ನೆನೆ ಹಾಕಿದ್ದೀನಿ. ನೋಡಿ, ಇದನ್ನು ಆಲ್ರೆಡಿ ತೊಳೆದಿದ್ದೀನಿ. ನೀರು ಸ್ವಲ್ಪ ಸೋಸ್ಕೊಬಿಡ್ತೀನಿ. ಸೋಸಿ ಇದಕ್ಕೆ ಹಾಕೋಣ. ಈಸಿ ಫ್ರೆಂಡ್ಸ್, ಇದು ಅಷ್ಟೊಂದು ಟಫ್ ಇಲ್ಲ. ಈಸಿ ಕ್ವಿಕ್ಕಾಗಿ ಆಗುವಂಥದ್ದು. ಇದೊಂದು ಅಷ್ಟೇ ಟೇಸ್ಟಿಯಾಗಿ ಸಹ ಇರುತ್ತೆ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ವಯಸ್ಸಾಗಿರೋರು ಮತ್ತು ಎಳೆ ಮಕ್ಕಳು ಇರ್ತಾರೆ ನೋಡಿ, ಅವ್ರಿಗೆ ತುಂಬ ಫೇವ್ರೆಟ್ ಅಂತ ಅಂದ್ಕೊಬೋದು. ಮೆಲ್ಟಾಗಿರೋದ್ರಿಂದ ಎಷ್ಟೇ ಕೋಲ್ಡ್ ಇದ್ರೂ ಸಹ ಕೋಲ್ಡ್ ಕ್ಲಿಯರ್ ಆಗುತ್ತೆ. ನಾನು ಆಲ್ರೆಡಿ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ಮೂತಿ ಬರಲಿ ಅಂದ್ಬಿಟ್ಟು. ಇದು ಸ್ವಲ್ಪ ಒಂದು 3 ವಿಷಿಲ್ ಆದಮೇಲೆ ನಾನು ಕುಕ್ಕರ್ನ ಇದು ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ನೆಲ್ಲ ಯಾರು ನೋಡ್ತಾ ಇಲ್ಲ ನೋಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಹೊಸ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ ನೋಡಿ. ಈಗ 3 ವಿಸಿಲ್ ಆಗಲಿ. ವಿಸಿಲು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಎಲ್ಲೋಯ್ತು? ಎಲ್ಲಿದೆ ಫ್ರೆಂಡ್ಸ್? ಸಿಕ್ತು. ಕಿಟಕಿ ಹತ್ರನೇ ಇಟ್ಟಿದ್ದೀನಿ. ಈ ಕಡೆ ನೋಡ್ತಾ ಇದ್ದೀನಿ. ರೆಡಿನಾ? 3 ವಿಸಿಲ್ ಇನ್ನೇನು ಹೊಡಿಯುತ್ತೆ. ವಿಸಿಲ್ ಹೊಡೆದ ತಕ್ಷಣ 3 ಆಗುತ್ತೆ. 3 ವಿಸಿಲ್ ಹೊಡೆದಾದ್ಮೇಲೆ ತಕ್ಷಣ ತೆಗಿಯೋಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಬಿಡಿ. ಅದು ತಣ್ಣಗಾದ್ಮೇಲೆ ಓಪನ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿ ತಟ್ಟೆಗೆ ಹಾಕ್ಕೊಂಡು ಸೂಪರಾಗಿರುತ್ತೆ ಫ್ರೆಂಡ್ಸ್. ಓಕೆ, ನಮಗೀಗ 3 ವಿಸಿಲ್ ಆಗಿದೆ. ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ನಿಮಗೆ ತಟ್ಟೆಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಬೇಗ ಕ್ವಿಕ್ಕಾಗಿ ಆಗುವಂಥ ಅಡುಗೆ ಇದು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ವೋ, ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಕೊಡಿ. ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸರಿ, ಬಾಯ್, ಟೇಕ್ ಕೇರ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್. ಈಗ ನಾನು ನೀಟಾಗಿ ಓಪನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀಟ್ ಹಾಕಿದೆ, ಕ್ಲಿಯರ್ ಹಾಕಿದೆ, ನೋಡಬಹುದು ನೀವೇ. ಚೆನ್ನಾಗಾಗಿದೆ. ಇದಕ್ಕೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೊಂದು ಮಿಕ್ಸ್ ಕೊಡೋಣ. ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ.
ಸಿಹಿ ಪೊಂಗಲ್ಲು ಹೀಗೆ ಮಾಡೋದು. ನೀರಲ್ಲಿ ಫಸ್ಟು ಅಕ್ಕಿ ನೆನೆ ಹಾಕ್ಬಿಟ್ರೆ ಅದು ಸ್ಮೂತ್ನೆಸ್ ಬರುತ್ತೆ. ಇನ್ನೊಂದು ಬೇಗ ಬೇಯುತ್ತೆ. ಇನ್ನೊಂದು ಅನ್ನ ಥರ ಇಲ್ಲ, ಫುಲ್ ಸ್ಮೂತ್ನೆಸ್ ಥರ ಇದೆ. ಅನ್ನ ಬೇಳೆ ಎರಡೂ ಒಂದೇ ಒಟ್ಟಾಗಿರೋದ್ರಿಂದ ಫುಲ್ ಸ್ಮೂತಿಯಾಗಿದೆ. ಸ್ಮೂತಿಯಾದ ಖಾರ ಪೊಂಗಲ್ ಸವಿಯಲು ಸಿದ್ಧವಾಗಿದೆ. ಟೇಸ್ಟ್ ಮಾಡಿ ಅನ್ನೋದಕ್ಕಿಂತ ನೀವೇ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡು, ಕ್ವಿಕ್ಕಾಗಿ ಮಾಡುವಂಥದ್ದು. ಆಯಿತಾ? ಓಕೆ, ಟೇಕ್ ಕೇರ್, ಬಾಯ್ ಬಾಯ್.